ಮುಂದಿನ ದಿನಗಳಲ್ಲಿ ಒಂದು ಅಭಿವೃದ್ಧಿಯ ವಿಚಾರ ದಾವಣಗೆರೆ ಅಂತ ಬಂದಾಗ ಜಾಗೃತಿಯ ಅಗತ್ಯ ಸಂದರ್ಭದಲ್ಲಿ ಹೇಗೆ ತಿಳಿಸಬೇಕಾಗತ್ತೆ? ಎಷ್ಟೋ ಸಂದರ್ಭ ನಾವು ಗಮನಿಸ್ತೀವಿ, ಎಷ್ಟೋ ವಿದ್ಯಾವಂತರಿಗೆ ಗೊತ್ತಿರತ್ತೆ ಅಥವಾ ಗೊತ್ತಿಲ್ಲದೆ ಇಲ್ಲದಂತವರಾದ್ರೆ ಮಾಡಿದ್ರೆ ನಾವು ಸಹಿಸ್ಕೊಳ್ಬಹುದು. ಆದರೆ ವಿದ್ಯಾವಂತರು ಎಷ್ಟೋ ಜನರಿಗೆ ಗೊತ್ತಿದ್ದವರು ಕೂಡ ಅದರಲ್ಲಿ ತಪ್ಪು ಮಾಡಿದಾಗ ಅದಕ್ಕೆ ಯಾವ ರೀತಿಯಂತಹ ಕ್ರಮಗಳು? ಅದಕ್ಕೆ ಏನಾಗಬೇಕು, ಇಟ್ ಶುಡ್ ಬಿ ಯುವರ್ ಇನ್ನರ್ ಬಿಲೀಫು, ನಿಮ್ಮ ಡಿಸಿಪ್ಲಿನ್ನು ಅದೊಂದು ರೂಟೀನಲ್ಲೇ ಬರಬೇಕು. ಯಾವ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀವಿ, ಸ್ನಾನ ಮಾಡ್ತೇವೆ, ನಮ್ಮ ಸ್ವಚ್ಛತೆ ಆರೋಗ್ಯದ ಬಗ್ಗೆ ನಾವು ಹೊರದೇಶಕ್ಕೆ ಹೋದರೆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀವಿ. ಒಂದು ಚಾಕ್ಲೇಟ್ ತಿಂದರೆ ರ್ಯಾಪರ್ನ ರೂಮಲ್ಲಿ ಎಸೆಯೋದಿಲ್ಲ, ಅದೇ ನಾವು ಸಿಟಿನಲ್ಲಿ ಎಲ್ಲಿ ಬೇಕಲ್ಲಿ ಎಸಿದ್ವಿ ಇಂಡಿಯಾದಲ್ಲಿ. ಸೊ ಆ ರೀತಿ ಒಂದು ಬದಲಾವಣೆ ನಮ್ಮಲ್ಲೇ ಆಗಬೇಕು, ಮನೆಯಿಂದಲೇ ಶುರು ಆಗಬೇಕು. ಆಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಒಂದು ನಮ್ಮ ಡಿಪಾರ್ಟ್ಮೆಂಟ್ಸು ಕೂಡ ಎಷ್ಟು ಆನೆಸ್ಟಿಯಿಂದ ಎಲ್ಲ ನಮ್ಮ ಟೆಂಡರ್ ಯಾರಿಗೆ ದೊರೆತಿರುತ್ತೆ ಅವರಾಯಿತು, ಆಮೇಲೆ ಡಿಪಾರ್ಟ್ಮೆಂಟ್ಸ್ ಅವರು ಎಷ್ಟು ಎಫಿಷಿಯೆಂಟಾಗಿ ಆನೆಸ್ಟಿಂದ ವರ್ಕ್ ಮಾಡ್ತಾರೆ ಅದು ಕೂಡ ಅದರಲ್ಲಿ ಕನ್ಸಿಡರ್ ಆಗುತ್ತೆ. ಜನಪ್ರತಿನಿಧಿಗಳು ನಾವು ಕೂಡ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಬೇಕು. ಕೇವಲ ಮುಂದಿನ 3 ವರ್ಷ 5 ವರ್ಷದ ಬದಲಿ ನಮ್ಮ ದೇಶದ ಜನಸಂಖ್ಯೆ ಯಾವ ರೀತಿ ಬೆಳೀತಾ ಇದೆ, ಆಗಿನ 25 ವರ್ಷ 30 ವರ್ಷಕ್ಕೆ ಯಾವ ರೀತಿಯ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಆ ಒಂದು ವಿಷನ್ ಇಟ್ಕೊಂಡು ಸರಿಯಾದ ಕಂಪನೀಸ್ನ ಏಜೆನ್ಸೀಸ್ನ ಕರೆದು ಡಿಸ್ಕಸ್ ಮಾಡಿ ಪ್ಲ್ಯಾನ್ ಮಾಡಿದರೆ ಅವಾಗ ಇಟ್ ವಿಲ್ ಬಿ ಎಫೆಕ್ಟಿವ್ ಪ್ಲ್ಯಾನಿಂಗ್.